ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೆದ ಇಂದಿರಾ ಗಾಂಧಿ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಇಂದಿರಾ ಗಾಂಧಿ ಅವರು ದೇಶದ ಮಹಿಳಾ ಶಕ್ತಿಯ ಚಿಹ್ನೆ, ದೇಶಪ್ರೇಮ, ದೃಢ ನಿಶ್ಚಯ, ಧೈರ್ಯದ ಪ್ರತೀಕವಾಗಿದ್ದಾರೆ ಎಂದು ತಿಳಿಸಿದರು. ಇವತ್ತು ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಪಡೆದಂತ 3 ಜನ ನನ್ನ ಸೋದರಿಗಳಂತ ಮಮತಾ ಬೇಗಂ ಅವರು, ನಮ್ಮ ಲಲಿತಾ ನಾಯ್ಕರವರು ಮತ್ತು ವಾಸಿತ್ರಿ ಶಿವಣ್ಣರವ್ರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಗೌರವದಿಂದ ಅಭಿನಂದಿಸ್ತಾ ಇದೆ. ಅವರ ಸೇವೆ ಇದೊಂದು ಚಂದ್ರಶೇಖರ್ ಅವರು, ನಮ್ಮ ಜೆ.ಸಿ. ಚಂದ್ರಶೇಖರ್ ನನ್ನ ತಲೆಗೆ ಹಾಕಿದ್ರು, ಇದನ್ನ ಬೆಳ್ಕೊಂಡು ಹೋಗ್ಲಿ ಅಂತೇಳಿ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಪರ್ಮನೆಂಟ್ ಆಗಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ನ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ಗುಡಿಸಿ ಯಾರೇ ಬರಲಿ ಅವರು ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಸೊ ಅವರಿಗೆ 3 ಜನ ಕೂಡ ಮಮತಾ ಬೇಗಂ ಅವರು, ನಾನು ಅವ್ರ ಜೊತೆಲಿ, ಕೃಷ್ಣರವರು ಅಧ್ಯಕ್ಷರಾಗಿದ್ದಾಗ ಜೊತೆಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಬ್ಬರು ಕೆಲಸ ಮಾಡಿದ್ದೇವೆ. ವಾಸತಿ ಶಿವಣ್ಣರವರು ನಾವು ಕೂಡ ಜೊತೆ ಕೆಲಸ ಮಾಡಿದ್ದೇವೆ. ಅದಾದ್ಮೇಲೆ ಅವರು ಮಂತ್ರಿ ಇದ್ರು, ಶಾಸಕರಿದ್ರು. ಸೊ ಅವರು ಕೂಡ ಜೊತೆಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ಕೂಡ ಅವರು ಕೂಡ ಎಲ್ಲ ದುಡಿದಿದ್ದಾರೆ. ಸೊ ಭೇಟಿ ಲಲಿತಾ ನಾಯ್ಕ ಅವರು ಕೂಡ ಒಂದು ದೊಡ್ಡ ಹೋರಾಟಿ, ಯಾವುದೇ ಪಾರ್ಟಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂತಹ ಚಿಂತನೆ ಇಟ್ಕೊಂಡಿದ್ರು. ಕೊನೆಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯ್ಬೇಕು ಅಂತ ಹೇಳಿ ಕೊನೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. 3 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಒಬ್ಬ ದೇಶದ ಒಬ್ಬ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರೆಲ್ಲ ಬೆಳಗ್ಗೆ ಹೋಗಿ ಆ ಶಕ್ತಿ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಬಂದಿದ್ದಾರೆ. ನನಗೂ ಒಂದು ದೊಡ್ಡ ಭಾಗ್ಯ. ಒಂದಿನ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರನ್ನು ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತಲು ಕೂಡ ಸ್ವಲ್ಪ ರಿಪೇರಿ ಮಾಡಿಸಪ್ಪ ಅಂತ ಏನೋ ಹೇಳಿದ್ರು ನನಗೆ. ಅಲ್ಲೂ ಕೂಡ ರಾಹುಲ್ ಗಾಂಧಿಯವರ ಅಂತಿಮ ಸ್ಥಳದಲ್ಲೂ ಕೂಡ ಸಿಪೆನಂಬರಲ್ಲೂ ಕೂಡ ನನ್ನ ಗ್ರನೈಟ್ ಹಾಕಂತ ಒಂದು ಭಾಗ್ಯ ರಾಜೀವ್ ಗಾಂಧಿ ಅವ್ರದ್ದು ಇತ್ತು. ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಹೇಳಿದ್ರು. ಸೊ ನಾನು ನನ್ನ ತಮ್ಮ ಇಬ್ರು ಹೋಗಿ ನಮ್ದೇ ಕ್ವಾರಿಯಿಂದ ತೆಗೆದುಕೊಂಡೋಗಿ ಅವ್ರದ್ದು ಕಾಲಲ್ಲಿ ಮಲ್ಟಿ ಕಲರ್ ಗ್ರಾನೈಟ್ ನ ಅಲ್ಲಿ ಹಾಕಿತ್ತು. ಸ್ವಲ್ಪ ಸುತ್ತಮುತ್ತಲೆಲ್ಲ ರಿಪೇರಿ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಸೇವ್ ಮಾಡೋಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇಂದಿರಾ ಗಾಂಧಿ ಅವರ ಸತ್ತು ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ. ನಾವು ರೈಲಲ್ಲಿ ಹೋಗ್ತಾ ಇದ್ದೋ ಇದಕ್ಕೆ ದೆಹಲಿಗೆ, ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಇತ್ತು. ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಟ್ಟಿದ್ದು ನಾವು. ಅಷ್ಟೊತ್ತಿಗೆ ಇದಕ್ಕೆ ಟ್ರೈನ್ ನಿಂತೋಯ್ತು. ನೋಡಿದ್ರೆ ಇಂದಿರಾ ಗಾಂಧಿ ಅವರು ಈ ರೀತಿ ಆಯ್ತು ಅಂತ ಬಂದ್ರು. ಬರೋಷ್ಟೊತ್ತಿಗೆ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ. ಆಮೇಲೆ ಕೊನೆಗೆಲ್ಲ ನನ್ನೆಲ್ಲ ಮಾರ್ಕೆಟ್ ನಡ್ಕೊಂಡು ಹೋಗ್ತಾ ಇದ್ದೋ. ಆಮೇಲೆ ಅಲ್ಲಿ ಬಂದು ಪೊಲೀಸರು ತುಂಬಿಕೊಂಡು ಹೋದ್ರು. ನನ್ನ ತಗೊಂಡೋಗಿ ನನ್ನ ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ಹಾಕೊಂಡು ಕುಂಡಿಸ್ಕೊಂಡಿದ್ರು. ಆದ್ಮೇಲೆ ಒಂದಷ್ಟು ದಿನ ಆಯ್ತು, ಕೊನೆಗೆ ಬಿಟ್ಟಾದ್ಮೇಲೆ ಕೊನೆಗೆ ಇದಕ್ಕೋಸ್ಕರ ಅವ್ರನ್ನ ಅನೌನ್ಸ್ ಮಾಡಿರಲಿಲ್ಲ, ಲೇಟ್ ಮಾಡಿದ್ರು ಡಿಕ್ಲೇರ್ ಮಾಡಲಿಕ್ಕೆ. ಅದಾದ್ಮೇಲೆ ಪುಟ್ಟರಂಗಪ್ಪ ಅಂತ ಬಟ್ DC ಇದ್ರು. ನಂದು ಥಿಯೇಟರ್ಗೆ ಅರ್ಜಿ ಹಾಕೊಂಡಿದ್ದೆ, ಸಿನಿಮಾ ಥಿಯೇಟರ್ಗೆ ಒಂದು ಅರ್ಜಿ ಹಾಕಿದ್ದೆ ಟೂರಿಸ್ಟ್ ಟ್ಯಾಕ್ಸ್ಗೆ ನಮ್ಮೂರಿನಲ್ಲಿ. ಆ ಪುಟ್ಟರಂಗಪ್ಪ DC ಅಂತ ಚಿತ್ರದುರ್ಗದವ್ರು ಅಂತ ಕಾಣ್ತಿದ್ರು. ಚಿತ್ರದುರ್ಗ ಇರಬೇಕು ಅವ್ರು ನನ್ ಕೇಳಿದ್ರು, ಏನ್ ಹೆಸರಿದ್ದೀಯ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಏನ್ ಮಾಡ್ಬೇಕು ಅಂತ. ನೋಡಿ ಇಂದಿರಾ ಗಾಂಧಿ ಅವ್ರು ಹಿಂಗ ಆಯ್ತಲ್ಲ ಅಂತ. ಕೊನೆಗೆ ನನಗೂ ಒಂದು ಅಭಿಮಾನ. ಸೊ ನಮ್ಮೂರಲ್ಲೆಲ್ಲ ಕೊನೆಗೆ ಜನ ನೋಡ್ಲಿ ಅಂತೇಳಿ ಅವ್ರದ್ದು ಗ್ರೌಂಡ್ ಟಿವಿ, ಕಲರ್ ಟಿವಿ, 10,000 ಟಿವಿ ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡು ಹೋಗೋ ದೊಡ್ಡ ಟಿವಿನ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನು ಒಳ್ಳೆ ಸಿನಿಮಾ ನೋಡೋದು ಹೋಗ್ತಾ ಇದ್ರು ನಡೀತಾರಂತ. ಆಗ ದೂರದರ್ಶನ ಮಾತ್ರ ಇತ್ತು. ದೊಡ್ಡ ಅಂಟನ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ.
ಆಗ ಬಂದ ಮೇಲೆ ಕೇಳಿದ್ರು. ಸೊ ಅದಕ್ಕೆ ನಾನು ಇಂದ್ರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಅವತ್ತು ಹೆಸರಿಟ್ಟೆ. ಸೊ ಅಲ್ಲಿಂದ ಒಂಥರ ರಾಜಕಾರಣ ಅದಾದ್ಮೇಲೆ ರಾಜೀವ್ ಗಾಂಧಿಯವರು ಈ ದೇಶದ ನಾಯಕತ್ವವನ್ನು ಮಾಡಿದ್ರು. ಸೊ ನನಗೆ ವಿನಯ್ ಕುಮಾರ್ ಸೊರ್ಕೆಗೆ ನಾನು ಸ್ಟೂಡೆಂಟ್ ಲೀಡ್ರು, ಇವರು ನಮ್ಮ NSU ಅಧ್ಯಕ್ಷರು. ಸೊ ನನಗೆ ಅವತ್ತು ಅಸೆಂಬ್ಲಿಗೆ ಟಿಕೆಟ್ 75ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿ ಅವರು ದೇಶದ ನಾಯಕತ್ವ ವಹಿಸ್ಕೊಂಡ ಮೇಲೆ ಅವರು ಬರೆದ್ರು. ಅವರು ನನಗೆ ಟಿಕೆಟ್ ಕೂಡ ಕೊಟ್ಟರು. ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರಾಯ್ ನಾವೆಲ್ಲ ಅಸೆಂಬ್ಲಿಗೆ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು, ರಾಮಲಿಂಗಾರೆಡ್ಡಿ ನಾವೆಲ್ಲ ಇಲ್ಲಿರೋದು ಹೇಳ್ತಾ ಇದೀನಿ ಅಷ್ಟೇ, ಹೇಳಕ್ ದೊಡ್ಡ ಲಿಸ್ಟ್ ಇದೆ. ಅದು 40 ವರ್ಷ ಆಯ್ತು. ಹಿಂಗೆ ಯಾವ್ದೋ ಕನ್ವೆನ್ಷನ್ ಹೋಗಿ ಗೊತ್ತಾಯ್ತು, ದೊಡ್ಡ ಗಲಾಟೆ ನಡೀತು. ಏನ್ ರಾಮಲಿಂಗ ಇವ್ರಿಗೆ ನಮ್ಗೆ ರಮನಾಥ್ ರಾಯ್ ಹೊಡೆದ್ರು ಪೊಲೀಸರಿಗೆ ಅಂತ ಅಂದ್ರೆ ಏನು ಶಿಷ್ಟಪ್ಪ ಊದ್ಕೊಂಡಿದ್ದು ತಮಿಳುನಾಡು ಪೊಲೀಸರು. ಅದ ಜೋಲಾರ್ಪೇಟೆ ಸ್ಟೇಷನ್ ಅಲ್ಲ ನೀವು ಹೊಡೆದಿದ್ದು, ಜೋಲಾರ್ಪೇಟೆ ಪೊಲೀಸ್ ಸ್ಟೇಷನ್. ಇಷ್ಟಿಷ್ಟಪ್ಪ ಬಾಸುಂಡಿ ಬಿದ್ದಿತ್ತು, ಯಾರೋ ಒಬ್ಬ ಹೆಚ್ಚು ಕಮ್ಮಿ ಮಾಡ್ದ ಅಂತ ತಪ್ಪಾಗಿತ್ತು. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಕೂಡ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸೊ ಹಂಗೆ ನಾನು ಕೂಡ ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ NSU ಅವರು ಬೆಳ್ಕೊಂಡು ಬಂದಂತವ್ರು, ಇಲ್ಲಿವರೆಗೂ ಬೆಳೆದಿದ್ದೀವಿ. ಇವತ್ತು ನಾವು ಅನೇಕ ವಿಚಾರಗಳ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ, ಅವರು ಇಂದಿರಾ ಗಾಂಧಿಯವರು ಒಂದು ವಾರ ಡಿಕ್ಲೇರ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ವಾರ ಅಂದ್ರೆ 20 ಪಾಯಿಂಟ್ ಪ್ರೋಗ್ರಾಮ್. 20 ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಬಡತನದ ನಿರ್ಮೂಲನೆ ಮಾಡೋಂತ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾಕ್ತಾರೆ. ಇವತ್ತು ಹುಡುಗನಿಗೆ ಭೂಮಿ ಯಾವ್ದಾದ್ರು ಒಂದು ಇದೆ ಅಂತ ಅಂದ್ರೆ, ಕಾರ್ಯಕ್ರಮ ಇದೆ ಅಂತ ಅಂದ್ರೆ, ಇವತ್ತೆಲ್ಲ ಬೆನಿಫಿಷಿಯರು ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷಿಯರು ಈ ದೇಶದಲ್ಲಿ ಅಂತಂದ್ರೆ, ಅದು ನಮ್ಮ ರಾಜ್ಯದಲ್ಲೇ ದೇವರಾಜ ಇಬ್ಬರು ಸೇರ್ಕೊಂಡು ಅಷ್ಟು ಲಕ್ಷಾಂತರ ಎಕರೆ ಜಮೀನು. ಮೊನ್ನೆ ನಾವು ರಾಹುಲ್ ಗಾಂಧಿ ಅವರು ನಾವೆಲ್ಲ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ರು. ಮೊಳಕಾಲ್ಮೂರ್ ಹತ್ರ ಟೀಗೆ ನಿಲ್ಸಿದ್ರು. ಸ್ವಲ್ಪ ಬಿಡ್ರವೆ, ಯಾಕೆ ನುಗ್ತೀಯ, ಅಲ್ಲಿ ಇದಕ್ಕೆ ನಡೆಯಮ್ಮ ಹಿಂದಕ್ಕೆ ಸುಮ್ಮನೆ ಯಾಕೆ ನುಗ್ಬಾರ್ದು, ಮೇಲ್ಗಡೆ ನಿಂತ್ಕೊಳ್ಳಮ್ಮ, ಅಲ್ಲಿ ಹೋಗು ಕೂತು ಸೀದಿ ಕೂತ್ಕೊಳ್ಳಮ್ಮ, ಡೋಂಟ್ ಡಿಸ್ಟರ್ಬ್ ಇಯರ್. ನಾವು ಮೊಳಕಾಲ್ಮೂರ್ ಹತ್ರ ಬರ್ತಾ ಇದ್ದೆವು. ಮದುವೆ ಅಲ್ಲಿ ಕೂತಿದ್ದವು ಟೀಗೆ ಹೇಳ್ಬೇಕಾದ್ರೆ ನಾನು ಹರಿಪ್ರಸಾದ್ ಅವರಿದ್ದು ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಬಾರಿ ಮಾಡಾಗ ಸಿದ್ದರಾಮಯ್ಯವರೆಲ್ಲ ಇನ್ನೇನು ಬಳ್ಳಾರಿಗೆ ಎಂಟ್ರ್ ಆಗ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದು 2 ಸೌತೆಕಾಯಿ ಹಿಡ್ಕೊಂಡು ಬಂದು ತಂದು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ರು. ಆಗ ರಾಹುಲ್ ಗಾಂಧಿ ಅವರು ನನ್ನ ಕೇಳಿದ್ರು, ಏನ ಹೆಣ್ಮಗಳು ಹೇಳ್ತಾಳು, ಏನ್ ಕೊಡ್ತಾ ಇದ್ರಂತ. ಇಲ್ಲ ಅವ್ರು ಹೇಳ್ತಾ ಇದ್ದಾಳೆ, ನೋಡಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿ ಬೆಳೆದಿದ್ದೀನಿ ಸೌತೆಕಾಯಿ, ನಾನು ತಗೊಳಪ್ಪ ಅಂತ ಹೇಳಿ. ಈಗ ಮೊನ್ನೆ ಒಂದು 6-7 ತಿಂಗಳಿಂದ ಆ ಹೆಣ್ಮಗಳು 1 ವರ್ಷನೇ ಆಗಿರ್ಬೇಕು ಅಂತ ಕಾಣ್ತದೆ, ನಿಧನ. ಅದು ನಮ್ಮ ಹುಡುಗ ಯೋಗೇಶ್ ಬಾಬು ಅವನು ಇದ್ದ ಕ್ಷೇತ್ರದವನು, ಆಗಿರೋ MLA, ಈಗಿರೋ MLA ನಮ್ಮ ಪಾರ್ಟಿಲಿ ಇರಲಿಲ್ಲ, BJP ಇದ್ದ. ಪಾಪ ಅವನು ಬಹಳ ಸಂಘಟನೆ ಮಾಡಿದ. ಅವನು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡ ಸಂಘಟನೆ ಮಾಡಿದ್ರು. ಒಬ್ಬ ಮುಸಲ್ಮಾನ್ ಬ್ಲಾಕ್ ಅಧ್ಯಕ್ಷ ಇದ್ದಾನೆ ಅಲ್ಲಿ. ಸೊ ಹಂಗೆ ಅವರೆಲ್ಲ ದೊಡ್ಡ ಸಂಘಟನೆ ಮಾಡಿಕೊಂಡು ಅವರು ನಮ್ಮ ಸುಧಾಕರ ಅವರೆಲ್ಲ ಯಾರು ಅಲ್ಲ ನಡೀತಾ ಇದ್ರು. ಸೊ ಹಂಗೆ ಈ ಒಂದು ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ. ಸೊ ಇಂದಿರಾ ಗಾಂಧಿಯವರ ಪ್ರತಿಯೊಂದು ಕೆಲಸ, ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಲ್ಲ ಅಂದ್ರೆ ಸಾಲನೇ ಯಾರು ನಮ್ಗೆ ಕೊಡ್ತಿರ್ಲಿಲ್ಲ. ನಾನು ಮೋಟರ್ ಸೈಕಲ್ ತಗೋಬೇಕಾದ್ರೆ ಕೊನೆ ಯಾರೋ ಸೇಟು ಹೋಗ್ಬೇಕಾದ್ರೆ ಯಾರೋ ಗ್ಯಾರಂಟಿ ಕೊಡ್ಬೇಕಾಯ್ತು. ಈಗ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೊಟ್ಬಿಡ್ತಾರೆ, ಗ್ಯಾರಂಟಿ ಇದ್ದ ಸೆಲ್ಫ್ ವರ್ಗು ಅದೆಷ್ಟೋ ಇಷ್ಟು ಲಕ್ಷದವರೆಗೂ ಕೊಡುವಂತ ಸಂದರ್ಭ ಇದೆ. 5,000 ಬೇಕಾದ್ರೆ ಕೂಡ ಅದು ಮಾಡ್ಬೇಕಾಯ್ತು. ಜನಾರ್ದನ ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿಯಾಗಿ ಎಲ್ಲರಿಗೂ ಸಿಕ್ಬೇಕಣೆ ಅಂತ ಹೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದೇ ಸಾಲದ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಬಾಗಿಲುವಂತ ಕೆಲಸ ಯಾರು ಮಾಡಿದ್ದು ಅಂದ್ರೆ ಇದು ಜನಾರ್ದನ ಪೂಜಾರಿ ಅವರು, ಇಂದಿರಾ ಗಾಂಧಿ ಅವರು ಮಾಡಿದಂತ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ. ಇಡೀ ಪ್ರಪಂಚದ ಬ್ಯಾಂಕ್ಗಳೆಲ್ಲ ಮುಳುಗೋದು, ಆದ್ರೆ ಭಾರತದ ಬ್ಯಾಂಕ್ ಮುಳುಗಿಲ್ಲ. ಇವತ್ತು ಅದಾದ್ಮೇಲೆ ಏನು ಮನಮೋಹನ್ ಸಿಂಗ್ ಅವರು ದಿಟ್ಟವಾದಂತ ಗವರ್ನರ್ ಆಗಿ, ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಮಾಡಿದಂತ ಕೆಲಸದಲ್ಲಿ
ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಬಹಳ ಸೌಂಡ್ ಆಗಿ ಇವತ್ತು ಉಳ್ಕೊಂಡಿದೆ. ಸೊ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರೋಗ್ರಾಮ್ ಇದೆ. ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮ ಮಾಡಕ್ಕೆ ಅವರು ಹೊರಟಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ. ನಾನು ಇವತ್ತು ಮಾಡೋಣ ಅಂತ ಹೇಳಿದೆ, ಇದೊಂದು 8 ದಿನ ಬಿಟ್ಟು, ಯಾಕಂದ್ರೆ ನಮ್ದು ದೊಡ್ಡ IT ಸಮಿಟ್ ನಡೀತಾ ಇದೆ. IT ಸಮಿಟ್ ಎಲ್ಲ ಮುಗಿದ ಮೇಲೆ ಅದು ನಡೆಯೋದು, ಪೊಲ್ಯೂಷನ್ ಬೋರ್ಡ್ ನಡೆಯೋದು, ಇವತ್ತು ನಡೆಯೋದು ಪ್ರಚಾರ ಸಿಕ್ಕುದಿಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು 50 ವರ್ಷದಿಂದ ಅವತ್ತು 100-200 ರೂಪಾಯಿ ಶುರು ಮಾಡಿ ಇವತ್ತು 17,000-18,000 ರೂಪಾಯಿವರೆಗೂ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಅಂಗನವಾಡಿ ಕಾರ್ಯಕರ್ತರನ್ನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು 50 ವರ್ಷದಿಂದ ಅವತ್ತು 100-200 ರೂಪಾಯಿ ಶುರು ಮಾಡಿ ಇವತ್ತು 17,000-18,000 ರೂಪಾಯಿವರೆಗೂ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಉಳುನ್ಗೆ ಭೂಮಿ, ಬ್ಯಾಂಕ್ ರಾಷ್ಟ್ರೀಕರಣ, ಈ ಓಲ್ಡ್ ಏಜ್ ಪೆನ್ಷನ್, ಈ ವಿಡೋ ಪೆನ್ಷನ್, ಇವೆಲ್ಲ ಯೋಜನೆಗಳನ್ನ ಯಾವ ಸರ್ಕಾರ ಬರಲಿ, ಯಾವ ಪಾರ್ಟಿ ಬರಲಿ, ಯಾರು ಕಿತ್ತಾಕಕ್ಕಾಗಲ್ಲ. ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂತು. ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಬನ್ನಿ, ಆಹಾರ ಭದ್ರತೆ ಕಾಯ್ದೆ, ಈ ಅಕ್ಕಿ ಕೊಡುವಂಥದ್ದು ಇರ್ಬೋದು, ಈಗ ರೈಟ್ ಟು ಎಜುಕೇಶನ್ ತಗೊಳ್ಳಿ, ರೈಟ್ ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ. ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ 371J ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಇದ್ರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ. ಇದು ಹೋದ ವರ್ಷ ತಾನೇ ನಾವು ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದನ್ನ ಅವರು ತಂದ್ರು 37J ನಮ್ಮ ಅವ್ರಿಗೆ ಈ ಗುಲ್ಬರ್ಗ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದ್ರು. ಇವನೇನಾದ್ರು ಆವತ್ತು ಇವರು ಬರೆದ್ರು, ನಮ್ಮ ಉಪರ ಅದ್ವಾನಿಯವರು ಮಾಡಕ್ಕಾಗಲ್ಲ ಅಂತ ಕೃಷ್ಣ ಅವ್ರ ಕಾಗದ ಬರೆದ್ರು. ಅದನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದ್ರು. ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನವನ್ನ ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು. ಆಧಾರ್ ಕಾರ್ಡ್ನ ಬದಲಾವಣೆ ಮಾಡಕ್ ಆಗ್ತದ? ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ತಾನೇ ನಮ್ಗೆ ನಮ್ಮ ಇವ್ರಿಗೆ ಒಂದು ನುಡಿಮುತ್ತನ್ನ ಹೇಳ್ತಾ ಇದ್ದೆ ನಾನು, ನಮ್ಮ ಸವಾಲುಗಳು ಅಂತ ಹೇಳಿ ಈ ಪುಸ್ತಕದಲ್ಲಿ ಇದು ಇಂದಿರಾ ಗಾಂಧಿ ಅವರ ಬಗ್ಗೆ ಅವರ ನುಡಿಮುತ್ತುಗಳನ್ನ ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ. ಈ ಪುಸ್ತಕ ನನಗೆ ಯಾವ ಓದಕ್ಕೆ ಕೊಟ್ಟಿದ್ರು ಈ ಪುಸ್ತಕ ಅವರು ತಗೊಟ್ಟಿಗೆ ಇದನ್ನ ಅಂತ ನಾನು ಇನ್ನೊಂದು 2 ಕಾಪಿ ಕೊಟ್ಟಿದ್ದೀನಿ. ಇಟ್ಕೊಂಡು ಕೊನೆ ನೋಡಿದೆ, ಇದನ್ನ ನಮ್ಮ ಜನಕ್ಕೆ ಅನುಕೂಲ ಆಗ್ಬೇಕಲ್ಲ ಅಂತ ಹೇಳಿ ಇದನ್ನ ಬಹಳ ಹಿಂದೆನೆ ಕನ್ನಡದಲ್ಲಿ ತರ್ಜುಮೆ ಮಾಡ್ಬೇಕು. ಕಾಪಿ ರೈಟ್ ರಾಹುಲ್ ಗಾಂಧಿ ತಾವಿದೆ. ನಾನು ಇವ್ರಿಗೆ 75ನೇ ವರ್ಷದ ನಮ್ಮ ಸಿದ್ದರಾಮಯ್ಯನವ್ರ ಬರ್ತಡೆಗೆ ಇದನ್ನ ಒಂದು ಗಿಫ್ಟ್ ಕೊಟ್ಟಿದ್ದೆ. ನಾನು ಈ ಪುಸ್ತಕನ ಗಿಫ್ಟ್ ನಾನು ದೊಡ್ಡದೇನು ಗಿಫ್ಟ್ ಕೊಡಲಿಲ್ಲ. ಇದು ಅವರ ಆಚಾರ ವಿಚಾರಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಇದನ್ನ ಕೊಟ್ಟಿದ್ದೆ. ಬಹಳ ಚೆನ್ನಾಗಿದೆ ಡಿಕೆ ಅಂತ ಕೂಡ ಅವರು ಹೇಳಿದ್ರು. ಸೊ ಹಂಗೆ ಒಂದು ಏನ್ ಹೇಳ್ತಾರೆ ಅಂದ್ರೆ, ಸವಾಲುಗಳು ಅಂತಂದ್ರೆ ನಮ್ಮ ಮನೆ ಬಾಗಿಲಲ್ಲೇ ಕಾದು ಕುಳಿತೀವಿ. ನಾವೇನು ಪರ್ವತಗಳನ್ನ ಹೇರಬೇಕಾಗಿಲ್ಲ ಅಥವಾ ಸಾಗರಗಳನ್ನ ದಾಟಬೇಕಾಗಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ, ಪ್ರತಿಯೊಂದು ಮನೆಯಲ್ಲೂ ಜಾತೀಯತೆ ಇದೆ. ನಾವು ಹೇರಬೇಕಾವುದು ಈ ಪರ್ವತವನ್ನ ದಾಟುವುದು ಈ ಸಾಗರವನ್ನ ಅಂತೇಳಿ ಹೇಳ್ತಾರೆ. ಹಂಗೆ ನಮಗೆ ಇದೊಂದು ಬೆಳಕು ಬಂದ್ಬಿಟ್ಟಿದೆ. ಸೊ ಇದನ್ನ ಎಲ್ಲರಿಗೂ ಕೂಡ ಇದು ಫ್ರೀ. ಇದು ನಾನು ಯಾಕೆಂದ್ರೆ ನನಗೆ ದುಡ್ಡು ಕಟ್ಟಕ್ಕಾಗಲ್ಲ, ಯಾಕೆಂದ್ರೆ ರೈಟು ಅವ್ರಿಗೆ ಅದಕ್ಕೆ ಫ್ರೀ ಅಂತ ಪ್ರಿಂಟ್ ಮಾಡಿದ್ದೀನಿ. ಇರ್ಲಿ, ನೀವೆಲ್ಲ ಒಂದು 100 ರೂಪಾಯಿ ಕೊಟ್ಬಿಟ್ಟು ಆಗ ಯಾರು ತಗೊಂಡ್ರು ಅಂತ ನಿಮ್ಮ ಹೆಸರು ಫೋನ್ ನಂಬರ್ ಆದ್ರೂ ಗೊತ್ತಾಯ್ತದೆ ನನಗೆ. ಸೊ ಅದಕ್ಕೆ ಅದು ಮುಂದಕ್ಕೆ ಇಡ್ತೀನಿ, ನೀವು ತೆಗೆದುಕೊಂಡು ಹೋಗಿ. ಒಂದಷ್ಟು ಜನ ಅಂತ ಉಸುಲು ಮಾಡ್ಬಿಟ್ಟಿದ್ದೀರಿ, ಇಲ್ಲಿ ಕೆಳಗಡೆ ಕೂತರು ತಗೋಬಿಟ್ಟಿದ್ದೀರಿ. ಕೊಟ್ಟರೆ ಬಹಳ ಸಂತೋಷ. ಹಂಗೆ ಆಗಿದೆ. ಸೊ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಸೊ ಹಿಂಗೆ ಇಂದಿರಾ ಗಾಂಧಿ ಹೆಸರು ಇಂದಿರಾ ಅಂತ ಅಂದ್ರೆ ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಇಂದಿರಾ ಗಾಂಧಿ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದು ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೂಡ ಅವ್ರನ್ನ ಹಾಸ್ಪಿಟಲ್ ಈಗ ತರ ನಾವು ವಿನಯ್ ಕುಮಾರ್ ಸ್ವಾಮಿ ಹೇಳ್ತಾ ಇದ್ರು. ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಜೀವ್ ಗಾಂಧಿ ಅವರು ಅವ್ರನ್ನ ಕಳಿಸಿ ಹಾಸ್ಪಿಟ್ಲಿಗೆ
ಅವ್ರು ಸತ್ತಾಗ ಹಾಸ್ಪಿಟ್ಲಿಗೆ ಅಮೆರಿಕ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅಯ್ಯೋ ಅವ್ರು ಕಳಿಸ್ಲಿಲ್ಲ ಅಂದ್ರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಕೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾತಾಯಿ ಅಂತ ಕರೆಸ್ಕೊಂಡಂತ ಒಬ್ಬ ಧೀಮಂತ ಹೆಣ್ಮಗಳು, ಈ ಶತಮಾನದ ಮಾದರಿ ನಾಯಕಿ, ಈ ದೇಶ ಪ್ರಚಂಡ ಕಂಡಂತ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ. ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ದರು, ನಾನ್ ಅಲೈಡ್ ಕಂಟ್ರೀಸ್ ಅಂತೇಳಿ ಅಧ್ಯಕ್ಷರಾಗಿದ್ದರು. ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಬಾಂಗ್ಲಾದೇಶ ಅವ್ರು ಹುಟ್ಟಾಕಿದ್ರು, ಬಾಂಗ್ಲಾದೇಶ್ ಇರ್ಬೋದು, ನಮ್ಮ ನೇಪಾಳ ಇರ್ಬೋದು, ಬರ್ಮಾ ಇರ್ಬೋದು, ಎಲ್ಲ ಸುತ್ತಮುತ್ತಲು ಎಲ್ಲ ದೇಶಗಳು, ಆಫ್ರಿಕಾ ಕೆಲವು ದೇಶಗಳೆಲ್ಲ ನಮ್ಗೆ ಮಿತ್ರರಾಗಿದ್ರು, ಚೈನಾ ಮಿತ್ರರಾಗಿದ್ರು, ಎಲ್ಲರೂ ಮಿತ್ರರಾಗಿದ್ರು. ಈಗ ಯಾರೋ ಇಂಥವ್ರು ಭೂತಾನ್ ಬರ್ಮಾ ಅಂತ ಹಿಡಿದು ಒಂದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದನ್ನ ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಿನಾ ಬೆಳಿಗ್ಗೆ ನಾವು ಎಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ ಅನ್ನೋದನ್ನ ನೀವೇ ಇದನ್ನ ಅರ್ತ್ಕೊಂಡು, ನಮ್ಮ ಮನೇಲಿ ನಮ್ಮ ಮಕ್ಕಳು, ನಮ್ಮ ಮನೇಲಿರೋಂಥ ಸಂಸಾರ ಮಾಡೋರು ನಾವು ಹೊಂದಾಣಿಕೆ ಇಲ್ಲ ಅಂದ್ರೆ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂದ್ರೆ, ಅಪ್ಪ ಮಕ್ಕಳು ಹೊಂದಾಣಿಕೆ ಇಲ್ಲ ಅಂದ್ರೆ, ಅಕ್ಕ ತಂಗಿರು ಹೊಂದಾಣಿಕೆ ಇಲ್ಲ ಅಂದ್ರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ಮ ಮನೆಗಳಲ್ಲೇ ನಿಮ್ಗೆಲ್ಲ ಅನುಭವ ಆಗಿದೆ. ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದು ಬಿಜೆಪಿಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದ್ರ ಬಗ್ಗೆ ಬಂದಿದೆ. ಸೊ ಹಂಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ಹಾಕೊಟ್ಟಂತ ಹೆಜ್ಜೆನೆ ಇವತ್ತು ನಮಗೆಲ್ಲ ಒಂದು ದೊಡ್ಡ ಶಕ್ತಿ. ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ಕೂಡ ನೀವೆಲ್ಲ ಬಹುಶಃ ಗಮನಿಸಿದ್ದೀರಿ. ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇಂದಿರಾ ಗಾಂಧಿ ಅವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಎ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ಫ್ ಬಿಫೋರ್ ಹಿಸ್ ಅಪೋನೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂತ. ಇಂದ ವಿರೋಧ ಪಾರ್ಟಿಯವರು ನಮ್ಮನ್ನ ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಕ್ಕಿಂತ ಮುಂಚಿದಕ್ಕೆ ನೀನೇ ಫಸ್ಟ್ ನೀನ್ ನಿಯಂತ್ರಣ ಮಾಡಬೇಕು ಅಂತ. ಅದನ್ನ ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ if you want to control yourself use your brain, if you want to control others use your heart. ಅಂದ್ರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲ್ಲಬೇಕೆ ಹೊರತು ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿನ್ನ ಇರುವಂತ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ರೆಸ್ಪೆಕ್ಟ್ ಇಸ್ ದಿ ಬೆಸ್ಟ್ ಕಮಾಂಡ್ ನಾಟ್ ಡಿಮ್ಯಾಂಡೆಡ್, ಲವ್ ಇಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್, ಲೈಫ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೈನ್ಡ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನು ನೋಟ್ ಮಾಡ್ಕೊಂಡಿದ್ದೇನೆ. ನನಗೆ ಇನ್ನು ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮೀಟಿಂಗ್ ಇದೆ, ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕು. ಅದಕ್ಕೆ CM ಭಾಷಣ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು. ನಾವೆಲ್ಲ ಮೊನ್ನೆ ಹೋಗಿದ್ದು, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಗೆ ಸುರ್ಜೇವಾಲ ಅವ್ರ ಮಾರ್ಗದರ್ಶನ ಕೊಟ್ಟರು. ಇಲ್ಲ ಫಸ್ಟ್ ನೀವು ಕೊಡ್ಲೇಬೇಕು ಅಂತೇಳಿ. ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಿರೋಂಥ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರೆಗೆ ಬಂದು ನಾವು ಫ್ರೀಡಂ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಕ್ಕೇ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನಮ್ಮ ಅಧ್ಯಕ್ಷ
ಸೊ ಹಂಗೆ ಮಾಡ್ತಿದೆ. ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ, ಪಾರ್ಟಿ ಅಧ್ಯಕ್ಷರು. ಇವ್ರು ಯಾಕೆ ಮೆಂಬರ್ಶಿಪ್ ಇನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಂಗೆ ಉಳಿದಿದೆ ಅಂತಂದ್ರೆ, ನಾನು ಯಾರು ಲಿಸ್ಟ್ ಕೊಟ್ಟಿದ್ರು, ನಾನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೆ. ಯಾಕಂದ್ರೆ ಫಸ್ಟ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ಅಕಾಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೆಸಿಡೆಂಟ್ ಅಟ್ಲೀಸ್ಟ್ ಒಂದು ಸ್ಥಾನ ಒಂದು ಸಣ್ಣ ಸ್ಥಾನ ಅದೊಂದು ಇರಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ. ಆಮೇಲೆ ಮೆಂಬರ್ಶಿಪ್ ವಿಚಾರ, ನಾವು ಇಲ್ಲೇ ನಮ್ಮ ರಘು ಇದ್ದಾರೆ, ನಮ್ಮ ರಘುರಾಮಣ್ಣ, ಒಂದು ಹೆಣ್ಮಗಳು, ಚಿತ್ರದುರ್ಗ ಹೆಣ್ಮಗಳು, ಒಳಲ್ಕೆರೆ ಹೆಣ್ಮಗಳು ಸವಿತಾ ಅಂತ, ರಘು ಅಂತ, ಅವಳಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಾನು ವಿಡಿಯೋ ಕೇಳಿ ಮಾತಾಡಿಸ್ತೇವೆ. ಅವತ್ತು ಆಕೆಗೆ ಚೇರ್ಮನ್ ಮಾಡಿಸ್ತೀನಿ ನಾನು ಫಸ್ಟ್. ಹೈಯೆಸ್ಟ್ ಮೆಂಬರ್ಶಿಪ್ ಮಾಡೋದು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ, ಒಂದು ದಲಿತ ಹೆಣ್ಮಗಳಿಗೆ ಮಾಡ್ತಿದ್ದೆ. ಕೊನೆಗೆ ಅವಳು ಎದುರ್ಕೊಂಡು ಬೇಡ ಅಂದ್ಬಿಟ್ಟು ಕೊನೆಗೆ ಅವ್ರ ಗಂಡಂಗೆ ದಾನ ಮಾಡ್ಬಿಟ್ಟು, ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು. ಅಂದ್ರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅದಕ್ಕೆ ಇದು ಒಂದು ಉದಾಹರಣೆ.